ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 2024 ಜನವರಿ 22 ಇಡೀ ದೇಶ ಕಾಯ್ತಾ ಇರುವಂತಹ ಒಂದು ಗಳಿಗೆ. ಯಾಕಂದ್ರೆ ಅದು ಎಷ್ಟೋ ತಲೆಮಾರುಗಳ ಆಶಯ, ರಾಮ ಮಂದಿರ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗ್ತಿರುವಂತಹ ದಿನ. ಈ ಹೊತ್ತಲ್ಲಿ ರಾಮ ಮಂದಿರದ ಸುತ್ತ ರಾಜಕೀಯ ಲೆಕ್ಕಾಚಾರಗಳು ಗರಿಗೆದರಿವೆ. ಏನವು ಹಾಗಾದ್ರೆ? ಇದುವರೆಗೂ ರಾಜಕೀಯ ನಡೆದಿವೆ. ಈಗಲೂ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಅದು ನಿರೀಕ್ಷಿತ. ಏನ್ ಹಾಗಾದ್ರೆ ಸದ್ಯದ ಅಪ್ಡೇಟ್ ಗಮನ ಸೆಳೀತಾ ಇರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಮ ಮಂದಿರದ ಅವತ್ತಿನ ಕಾರ್ಯಕ್ರಮ ಅಟೆಂಡ್ ಮಾಡುವ ಬಗ್ಗೆ ಕಾಂಗ್ರೆಸ್ ಕೊನೆಗೂ ನಿರ್ಧಾರ ತಗೊಳ್ಳುತ್ತಾ ಇಂಡಿ ಕೂಟದಿಂದ ಮಹತ್ವದ ತೀರ್ಮಾನ ಮತ್ತು ಕಾಂಗ್ರೆಸ್ನ ನಡೆ ಏನು ಅದೀಗ ಗಮನ ಸೆಳೀತಾ ಇದೆ. ಇದರ ನಡುವೆ ಬಿಜೆಪಿ ಒಂದ್ ಹೆಜ್ಜೆ ಮುಂದಕ್ಕೆ ಇಟ್ಟುಬಿಟ್ಟಿದೆ. ಪೂರ್ವ ತಯಾರಿ ಎನ್ನುವಂತೆ ನರೇಂದ್ರ ಮೋದಿ ಅವರು 11,100 ಕೋಟಿ ಪ್ರಾಜೆಕ್ಟ್ ಅನ್ನ ಅಯೋಧ್ಯೆಗೆ ಕೊಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಈ ತಿಂಗಳ ಕೊನೆಗೆ ನಡೆಯಲಿರುವಂತಹ ಅತಿ ದೊಡ್ಡ ಕಾರ್ಯಕ್ರಮ, ರ್ಯಾಲಿ ಕೂಡ ಇದೆ ಅಯೋಧ್ಯೆಯಲ್ಲಿ. ಅದಕ್ಕೆ ಥ್ರೆಟ್ಟು ಇದೆ. ಪನ್ನು ಈ ರ್ಯಾಲಿಯನ್ನ ಗುರಿಯಾಗಿಸಿಕೊಳ್ಳುವಂತೆ ಮುಸಲ್ಮಾನರಿಗೆ ಕರೆ ಕೊಟ್ಟಿರೋದು, ಉರ್ದುಸ್ತಾನ್ ಸ್ಥಾಪನೆ ಮಾಡಿ ಅಂತ ವಿಡಿಯೋ ಬಿಟ್ಟಿರೋದು. ಹಾಗಾಗಿ ಮತ್ತಷ್ಟು ಅಲರ್ಟ್ ಆಗಿ ಈ ಕಾರ್ಯಕ್ರಮ ದೇಶದಲ್ಲಿ ಗಮನ ಸೆಳೀತಾ ಇದೆ. ಅದು ಒಂದ್ ಕಡೆ ರೈಲ್ವೆ ಸ್ಟೇಷನ್ಗೆ ಜೀವ ತುಂಬುತ್ತಾ ಇರೋದು, ಏರ್ಪೋರ್ಟ್ ಜೊತೆಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆ. ಈ ಮೂಲಕ ಅಭಿವೃದ್ಧಿಯ ಮಂತ್ರವನ್ನ ಪಠಿಸಿ, ಅದಾಗ್ತಿದ್ದ ಹಾಗೆ ರಾಮ ಮಂತ್ರವನ್ನ ಪಠಿಸಿ, ಹಿಂದುತ್ವ ಪ್ಲಸ್ ಅಭಿವೃದ್ಧಿ ಇದೆರಡರ ಮೂಲಕ ಯುಪಿ ಮತ್ತು ಭಾರತವನ್ನ ಗೆಲ್ಲೋದಿಕ್ಕೆ, ರಾಮ ಭಕ್ತರನ್ನ ಗೆಲ್ಲೋದಿಕ್ಕೆ ಭರ್ಜರಿ ತಯಾರಿ ಮಾಡ್ಕೊಂಡಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗಾಗಲೇ ಚುನಾವಣೆ, ಈ 24ರ ಚುನಾವಣೆಯ ಪ್ರಚಾರದ ಮೊದಲ ಹೆಜ್ಜೆ, ದೊಡ್ಡ ಹೆಜ್ಜೆ ಅನ್ನುವಂತೆ ಒಂದು ಹಾಡು ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲಿ ಆರ್ಟಿಕಲ್ 370 ಹಾಗೆ ರಾಮ ಮಂದಿರ, ಸರ್ಜಿಕಲ್ ಸ್ಟ್ರೈಕ್ ಇಂತಹ ಪ್ರಮುಖ ವಿಚಾರಗಳೇ ಎದ್ದು ತೋರ್ತಿವೆ. ಮೋದಿ ಮತ್ತೆ ಬರ್ತಾರೆ ಅನ್ನುವಂಥ ಘೋಷ ವಾಕ್ಯದೊಂದಿಗೆ ಕಮಲ ಪಡೆ 2024ರ ಲೋಕ ಸಮರದ ಶಸ್ತ್ರಾಭ್ಯಾಸ ಶುರು ಮಾಡೇ ಬಿಟ್ಟಿದೆ. ಈ ಹೊತ್ತಲ್ಲಿ ಈಗ ಕೈ ಪಡೆಗೆ ಯಾವ ರೀತಿ ಕಳವಳದ ವಾತಾವರಣ ನೋಡಿ. ಅದು ರಾಮ ಮಂದಿರದ ವಿಚಾರದಲ್ಲಿ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಈ ಬೆಳವಣಿಗೆ. ಇಂಡಿ ಕೂಟದ ಇತರ ಪಕ್ಷಗಳು, ಮಿತ್ರ ಪಕ್ಷಗಳು ಆಘಾತ ಕೊಟ್ಟಿರೋದು ಕಾಂಗ್ರೆಸ್ಗೆ. ಜೆಡಿಯು ಈ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ರೆಡಿ ಇಲ್ಲ, RJD ರೆಡಿ ಇಲ್ಲ, ಹಾಗೆ ಎಸ್ ಪಿ ಗೊಂದಲಮಯ ಹೇಳಿಕೆಯನ್ನು ಕೊಡ್ತಾ ಇದೆ. ಬಹುತೇಕ SP ಅಟೆಂಡ್ ಆಗೋದು ಕೂಡ ಡೌಟ್, ಅದನ್ನು ಖಚಿತವಾಗಿ ಹೇಳೋದಿಕ್ಕೆ ಆಗ್ತಿಲ್ಲ. TMC ಹೋಗ್ತಾ ಇಲ್ಲ, ಅಧಿಕೃತ ಹೇಳಿಕೆ ಬಂದಿಲ್ಲ ಬಿಟ್ರೆ ಮಮತಾ ಬ್ಯಾನರ್ಜಿ ಅವರ ಆಪ್ತರೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. TMC ಹೋಗೋದಿಲ್ಲ, ಯಾಕಂದ್ರೆ ಬಿಜೆಪಿಯ ಕೈಗೊಂಬೆ ಆಗೋದಿಕ್ಕೆ ನಮಗೆ ಇಷ್ಟ ಇಲ್ಲ, ನಮ್ಮ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಸೊ TMC ಕೂಡ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇಲ್ಲ. ಮುಸ್ಲಿಂ ಲೀಗ್ ಸೇರಿದಂತೆ ಅಲ್ಪಸಂಖ್ಯಾತರನ್ನ ಒಳಗೊಂಡಂತಹ ಪಕ್ಷಗಳಂತೂ ಸಹಜವಾಗಿ ಅವ್ರ ನಿರ್ಧಾರವನ್ನು ಕ್ಲಿಯರ್ ಆಗಿ ತಿಳಿಸಿದ್ದಾಗಿದೆ. ಈಗ ಕಾಂಗ್ರೆಸ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಕೇರಳ ಕಾಂಗ್ರೆಸ್ ಯಾವ ಕಾರಣಕ್ಕೂ ಸೋನಿಯಾ ಗಾಂಧಿ, ಖರ್ಗೆ ಅವರು ಅಟೆಂಡ್ ಆಗಬಾರದು ಅಂತ ಒತ್ತಡ ಹೇರ್ತಾ ಇದೆ. ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಈ ಕಾರ್ಯಕ್ರಮಕ್ಕೆ ಹೋಗಿ ಎಡವಟ್ಟು ಮಾಡಬೇಡಿ ಅಂತ ಒತ್ತಡ ಹೇರ್ತಾ ಇದೆ. ಯಾಕಂದ್ರೆ ಈ ರಾಜ್ಯಗಳಲ್ಲಿ ನಮ್ಮ ಎದುರಾಳಿ ಪಕ್ಷಗಳು ಜಾಸ್ತಿ ಸ್ಕೋರ್ ಮಾಡ್ಬಿಡ್ತವೆ ಅಂತ. ಎದುರಾಳಿಗಳು ಅಂದ್ರೆ ಮಿತ್ರರೇ, ಆದ್ರೂ ಎದುರಾಳಿಗಳೇ. TMC ಬಗ್ಗೆ ಕಾಂಗ್ರೆಸ್ಗೆ ಭಯ ಪಶ್ಚಿಮ ಬಂಗಾಳದಲ್ಲಿ, ಇವ್ರು ಹೋಗ್ತಿಲ್ಲ, ನಾವು ಹೋಗಿ ಎಡವಟ್ಟಾಗತ್ತೆ ಅಂತ. ಇಲ್ಲಿ ಎಡಪಕ್ಷಗಳು ನಿರ್ಧಾರ ಪ್ರಕಟ ಮಾಡಿಬಿಟ್ಟಿವೆ. ಸೀತಾರಾಮ್ ಯೆಚೂರಿ ಈಗ ಹೇಳ್ಬಿಟ್ಟಿದ್ದಾರೆ, ಎಲ್ಲರಿಗಿಂತ ಮೊದಲು ನಾವು ಹೋಗಲ್ಲ ಅಂತ ಕ್ಲಿಯರ್ ಮಾಡಿದ್ದು ಎಡಪಕ್ಷಗಳು. ಸೊ ಅವ್ರಿಗೆ ಸ್ಕೋರ್ ಜಾಸ್ತಿ ಆಗುತ್ತೆ. ಕೇರಳದಲ್ಲಿ ಕಾಂಗ್ರೆಸ್ಗೆ ಆತಂಕ ಶುರುವಾಗಿದೆ. ಸೊ ಯಾವ ಕಾರಣಕ್ಕೂ ರಾಮ ಮಂದಿರ ಕಾರ್ಯಕ್ರಮ ಅಟೆಂಡ್ ಆಗಬಾರ್ದು ಅಂತ ಕ್ಲಿಯರ್ ಮೆಸೇಜ್ ಅನ್ನ ಕೇರಳ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಿರೋದು. ಸುಮಾರು ರಾಜ್ಯಗಳಲ್ಲಿ ಅಲ್ಲಿನ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಒತ್ತಡ ಹೇರ್ತಿದ್ದಾರೆ. ಮಧ್ಯಪ್ರದೇಶ, UPಯ ಕಾಂಗ್ರೆಸ್ ನಾಯಕರು ಇಲ್ಲ ಅಟೆಂಡ್ ಆಗಬೇಕು, ನಮಗೆ ಸಮಸ್ಯೆ ಆಗತ್ತೆ ಅಂತ ಅವರು ಭಿನ್ನರಾಗ ಹಾಡ್ತಿದ್ದಾರೆ. ಇದರ ನಡುವೆ ಹೈಕಮಾಂಡ್ ನಾಯಕರು ಮಾತ್ರ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಿತ್ರ ಪಕ್ಷಗಳು ಒತ್ತಡ ಹೇರ್ತಿರೋದು, ಶಿವಸೇನೆ ಕೂಡ ಹೋಗೋಕ್ ರೆಡಿ ಇಲ್ಲ. ನಮಗೆ ರಾಮನ ದರ್ಶನ ಬೇಕಾದ್ರೆ ನಾವು ಆಮೇಲೆ ಹೋಗ್ತೀವಿ, ಬಿಜೆಪಿ ನಾಟಕ ಎಲ್ಲ ಕ್ಲೋಸ್ ಆದ್ಮೇಲೆ, ಅಲ್ಲಿಂದ ಅವ್ರ ಕಾಲ್ ಕಿತ್ಮೇಲೆ ನಾವು ಹೋಗಿ ಕೈ ಮುಗಿದು ಬರ್ತೀವಿ ಅಯೋಧ್ಯೆಗೆ ಹೋಗಿ. ನಾವು ಈ ಕಾರ್ಯಕ್ರಮದ ವಿರೋಧಿಗಳಲ್ಲ, ರಾಮ ವಿರೋಧಿಗಳಲ್ಲ, ಹಿಂದೂ ವಿರೋಧಿಗಳಲ್ಲ, ಬಟ್ ಬಿಜೆಪಿ ರಾಜಕೀಯದ ಕೈಗೊಂಬೆಗಳಾಗೋಕ್ ರೆಡಿ ಇಲ್ಲ ಅಂತ ಶಿವಸೇನೆ ಕೂಡ ವಾಗ್ದಾಳಿ ನಡೆಸಿದ್ದಾಗಿದೆ. ಸೊ ಯಾರು ಹೋಗ್ತಾ ಇಲ್ಲ. ಬಹುತೇಕ ಇಂಡಿ ಕೂಟದಲ್ಲಿ ಕೆಲವರು ಅವರು ಸ್ವಂತ ಭಕ್ತಿಯಿಂದಾಗಿ, ಅವರ ಭಾವನೆಯಿಂದಾಗಿ ಹೋಗಬಹುದು ಅನ್ನೋದು ಬಿಟ್ರೆ ಬಹುತೇಕ ಪ್ರಮುಖ ಪಕ್ಷಗಳು
ಭಾಗಿಯಾಗ್ತಾ ಇಲ್ಲ, ಒತ್ತಡ ಹೇರ್ತಿವೆ ಕಾಂಗ್ರೆಸ್ನ ಮೇಲೆ ಕೂಡ. ಹೀಗಿರುವಾಗ ನಾವೇನು ಮಾಡೋದು ಅನ್ನೋ ಆತಂಕ. ಹಾಗೆ ಸುಮಾರು ಪಕ್ಷಗಳು ಯಾವ ಸಂದೇಶ ರವಾನಿಸಿವೆ ಕಾಂಗ್ರೆಸ್ಗೆ? ನಿಮಗೇನು ಆತಂಕ? ಹಿಂದುತ್ವ, ಸಾಫ್ಟ್ ಹಿಂದುತ್ವದ ಲೆಕ್ಕಾಚಾರವ? ಎಡವಟ್ಟು ಮಾಡಬೇಡಿ, ಕ್ಲಿಯರ್ ಸ್ಟ್ಯಾಂಡ್ ತಗೊಳ್ಳಿ ಅಂತ ಪದೇ ಪದೇ ಒತ್ತಡ ಹೇರ್ತಿರೋದು. ಇದ್ರ ಮಧ್ಯೆ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು, ಪ್ರಮುಖರು ಬೇಡ ನಮಗಿಲ್ಲಿ ಲಾಸ್ ಆಗುತ್ತೆ ಅಂತ ಕೇಳ್ಕೊಳ್ತಿರೋದು. ಆದರೆ ಏನೇ ಮಾಡಿದ್ರೂ ಕೂಡ BJP ಕ್ರೆಡಿಟ್ ಹೋಗುವಂಥ ಆತಂಕ ಈಗ ಕಾಂಗ್ರೆಸ್ಸನ್ನು ಆವರಿಸ್ಕೊಂಡಿದೆ. ಹೋದರೆ ವೇದಿಕೆಯ ಮೇಲೆ ಎಲ್ಲ ಒಟ್ಟಾಗಿ ಕೂತು ಬಿಟ್ರೆ BJPಗೆ ಕ್ರೆಡಿಟ್ ಕೊಟ್ಟು ಚಪ್ಪಾಳೆ ತಟ್ಟು ಬಂದಂಗಾಗತ್ತೆ. ಅಷ್ಟೇ ಅಲ್ಲ, ತಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕೂಡ ಡಿಸ್ಟರ್ಬ್ ಆಗುವಂಥ ಆತಂಕ ಇದೆ. ನರೇಂದ್ರ ಮೋದಿ ಮಾತ್ರ ಇದನ್ನು ಮಾಡೋಕೆ ಸಾಧ್ಯ ಆಯಿತು. ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ರಾಮ ಮಂದಿರ ವಿರೋಧಿಸಿದವರನ್ನೂ ಕೂಡ ಕೂರ್ಸೋಕಾಯ್ತು ಅಂತ ಕ್ರೆಡಿಟ್ ಕೊಟ್ಟು ಬಂದಂಗೂ ಆಗುತ್ತೆ. ಹೋಗದೇ ಇದ್ರೆ ಆಂಟಿ ಹಿಂದೂ ಅನ್ನುವಂಥ ಅತಿ ದೊಡ್ಡ ಹಣೆಪಟ್ಟಿಯನ್ನು ಕಟ್ಕೊಂಡು ಓಡಾಡಬೇಕಾಗತ್ತೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ದೇಶದ ಬಹುಸಂಖ್ಯಾತರ ವಿರೋಧವನ್ನು ಕಟ್ಕೊಳ್ಬೇಕಾಗಬಹುದು. ಸೊ ಏನು ಮಾಡಿದ್ರೂ ಸಂಕಷ್ಟ ಅನ್ನುವಂಥ ಪರಿಸ್ಥಿತಿ ಈಗ ಕಾಂಗ್ರೆಸ್ಗೆ. ಕೌಂಟ್ ಡೌನ್ ಶುರು ಆಗಿರೋ ಹೊತ್ತಲ್ಲಿ ಈಗಾಗಲೇ ನಾವು ಈ ಬಗ್ಗೆ ರಿಪೋರ್ಟ್ ಮಾಡಿದ್ದೀವಿ, ಎಂಥ ದ್ವಂದ್ವದಲ್ಲಿ ಸಿಲುಕಿದೆ ಈಗ ಕಾಂಗ್ರೆಸ್ ಅಂತ. ಬಟ್ ಈ ಕೌಂಟ್ ಡೌನ್ ಶುರುವಾಗಿದೆಯಲ್ಲ, ಒಬ್ಬೊಬ್ಬರು ರಿಯಾಕ್ಷನನ್ನು ಗಮನಿಸಿದ್ರೆ ನೋಡಿ, ವೇಣುಗೋಪಾಲ್ ಅವ್ರು ಹೇಳ್ತಾರೆ, ನಾವು BJPಯ ರಾಜಕೀಯ ದಾಳಕ್ಕೆ ಬಲಿಯಾಗಲ್ಲ, ಯಾಕೆ ಹೋಗ್ಬೇಕು ನಾವು ಇದಕ್ಕೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್. ಬಟ್ ಖರ್ಗೆ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ ರಿಯಾಕ್ಟ್ ಮಾಡ್ತಿಲ್ಲ. ಜಯರಾಮ್ ರಮೇಶ್ ಅವ್ರು ಏನು ಹೇಳಿದ್ದಾರೆ, ಅವ್ರು ಹೋಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಸರಿಯಾದ ಸಮಯದಲ್ಲಿ ಅನೌನ್ಸ್ ಮಾಡ್ತೀವಿ. ಅಂದರೆ ಇನ್ನು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಸ್ಟೇಟ್ಮೆಂಟ್ ಕೊಡದಂತೆ ಎಲ್ಲ ಕಡೆಗೆ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ಕೈ ನಾಯಕರು. ಹೋಗ್ತೀವಿ ಅಥವಾ ಹೋಗಲ್ಲ ಅಂತ ಆಯಾ ರಾಜ್ಯಗಳಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಅವರು ಬರ್ತಾರೆ, ಬರಲ್ಲ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಆಯಾ ನಾಯಕರು ಕೊಟ್ಕೊಳ್ತಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಈ ವಿಚಾರದಲ್ಲಿ BJP ದಾಳಕ್ಕೆ ನಾವು ಸಿಕ್ಕು ಬೀಳ್ತೀವ ಅನ್ನೋ ಆತಂಕ, ವಿರೋಧ ಕಟ್ಕೊಳ್ತೀವ ಅನ್ನುವಂಥ ಕಳವಳ, ಇದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋದು. ಈಗ ಇಂಡಿ ಕೂಟ ಬೇರೆ ಶಾಕ್ ಕೊಟ್ಟುಬಿಟ್ಟಿದೆ ತಮ್ಮ ಅಭಿಪ್ರಾಯವನ್ನು ಕ್ಲಿಯರ್ ಮಾಡುವ ಮೂಲಕ. ಇದ್ರ ನಡುವೆ ನೋಡಿ, ಕೆಲವೊಂದು ಬೆಳವಣಿಗೆಗಳು BJP ಪೂರಕವಾಗಿ ಆಗ್ತಿರೋದು. ಶಬ್ನಮ್ ಅನ್ನುವಂತಹ ಮುಸಲ್ಮಾನ ಯುವತಿ, ಆಕೆ ಕಾಲ್ನಡಿಗೆಯಲ್ಲಿ ಸಾಕ್ತಾ ಇದ್ದಾಳೆ ಈ ಕಾರ್ಯಕ್ರಮಕ್ಕೋಸ್ಕರ. ಎಲ್ಲಿಂದ ನೋಡಿ, 1425 ಕಿಲೋಮೀಟರ್ ಕಾಲ್ನಡಿಗೆ ಶುರು ಮಾಡಿರೋದು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಿರೋ ಹೊತ್ತಲ್ಲಿ ನಾನು ಮುಸಲ್ಮಾನ ಆದರೆ ಏನು, ಹಿಂದೂ ಮಾತ್ರ ಆಗಬೇಕಾಗಿಲ್ಲ ರಾಮನ ದರ್ಶನ ಮಾಡೋದಕ್ಕೆ, ಒಳ್ಳೆ ಮನಸ್ಸಿದ್ರೆ ಸಾಕು. ರಾಮ ಯಾವ ಒಂದು ಧರ್ಮಕ್ಕೆ, ಒಂದು ಜಾಗಕ್ಕೆ ಸೀಮಿತ ಆಗಿರುವಂಥ ವ್ಯಕ್ತಿತ್ವ ಅಲ್ವೇ. ರಾಮ ಎಲ್ರಿಗೂ ಕೂಡ ಬೇಕಾಗಿರೋನು ಅನ್ನುವಂಥ ಒಂದು ಸಂದೇಶ ಕೊಟ್ಟು, ಹಾಗೆ ನನಗೆ ಮುಸಲ್ಮಾನರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ, ಜೈ ಶ್ರೀರಾಮ್ ಅಂತ ಘೋಷವಾಕ್ಯವನ್ನ ಹೇಳುವ ಮೂಲಕ ಬಲ ತುಂಬ ಕಳಿಸಿದ್ದಾರೆ. ಹಾಗೆ ಇಂಥ ಯಾತ್ರೆಗಳನ್ನೆಲ್ಲ, ಪಾದಯಾತ್ರೆ ಇದೆಲ್ಲ ಮಾಡೋದಕ್ಕೆ ಪುರುಷರಿಂದ ಮಾತ್ರ ಸಾಧ್ಯ ಅಂತ ಅಂದುಕೊಂಡಿದ್ರೆ ಆ ನಂಬಿಕೆಯನ್ನು ನಾನು ಮುರಿತೀನಿ ಅಂತ ಹೊರಟಿದ್ದಾರೆ. BJP ಸರ್ಕಾರ ತರೋದಕ್ಕೆ ಹೊರಟಿರುವಂತಹ UCC, ಮಹಿಳಾ ಸಮಾನತೆಯ ಕಾನೂನು, ಇದಕ್ಕೆಲ್ಲ ನಮ್ಮ ಸಂಪೂರ್ಣ ಬೆಂಬಲ ಅನ್ನೋ ರೀತಿಯಲ್ಲಿ ಬಲ ತುಂಬಿಕೊಂಡು ಮುಂಬೈಯಿಂದ ಪಾದಯಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ತನ್ನ ಸಹಚರರ ಜೊತೆಗೆ 1425 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಕ್ರಮಿಸುವಂತಹ ಪ್ಲಾನ್ ಇವರದ್ದು. ಈಗಾಗಲೇ ಆರಂಭಿಸಿಬಿಟ್ಟಿದ್ದಾರೆ ಯಾತ್ರೆಯನ್ನು. ಆಹ್ವಾನ ಕೊಟ್ಟ ಮೇಲೂ ಕೂಡ ಕಾಂಗ್ರೆಸ್ನ ಈ ನಡೆ ಸರಿಯಾ ಅನ್ನೋ ಥರ ಅಭಿಪ್ರಾಯ. ಇನ್ನು ಗೊಂದಲದಲ್ಲಿದ್ದಾರೆ. ಬಂದರೆ ಸರಿ, ಬರದೇ ಇದ್ರೆ ಬೇರೆ ರೀತಿಯ ಅಭಿಪ್ರಾಯ ವ್ಯಕ್ತವಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈಗ ಬಹಳ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಎಲೆಕ್ಷನ್ ಬೇರೆ ಹತ್ತಿರದಲ್ಲೇ ಇರೋ ಹೊತ್ತಲ್ಲಿ ಕೌಂಟ್ ಡೌನ್ ಕಾಂಗ್ರೆಸ್ನ ಮಹತ್ವದ ತೀರ್ಮಾನ ಇದಾಗಲಿದೆ. ಹೋದ್ರೂ ಹೋಗದೇ ಇದ್ರೂ ಅದರಿಂದ ದೊಡ್ಡ ಪರಿಣಾಮ ಗ್ಯಾರಂಟಿ, ಯಾವ ರೀತಿಯಲ್ಲಾದರೂ ಅನ್ನೋದು ರಾಜಕೀಯ ವಲಯದಲ್ಲಿ ರಾಮ ಮಂದಿರದ ಸುತ್ತ ಈಗ ಕೇಳಿ ಬರ್ತಿರೋ ವಿಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.